ನಮಸ್ಕಾರ ಸ್ನೇಹಿತರೆ. ಕೆಲವೊಬ್ಬ ನಮ್ಮ ಆತ್ಮೀಯರು ಜೀವಾಮೃತ ಟ್ಯಾಂಕ್ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ರು. ನೋಡಿ, ನಾನು ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಕೆಳಗೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೀನಿ. ಆ ಪ್ಲಾಟ್ಫಾರ್ಮ್ ಮೇಲ್ಗಡೆ ಒಂದು 750 ಲೀಟರ್ ಡ್ರಮ್ ಮಡಗಿದ್ದೀನಿ. ಪಕ್ಕದಲ್ಲೇ ವೆಂಚೂರಿ ಇದೆ. ಇಲ್ಲಿ 4 ಗೇಟ್ ಇದೆ. ಅಂದ್ರೆ ಒಂದೊಂದು ಗೇಟ್ ಒಂದ್ ಟೈಮ್ಗೆ ಅರ್ಧ ಎಕರೆ ಹೊಡೆಯುತ್ತೆ. ಇಲ್ಲೊಂದು 4 ಗೇಟ್ ಇದೆ, ಮೇಲ್ಗಡೆ ಒಂದು 4 ಗೇಟ್ ಇದೆ. ಆಮೇಲೆ ನಾನು ಈ ಜೀವಾಮೃತನ ಸ್ಟೋರ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಈ ಕಸ ಎಲ್ಲಾನು ಮ್ಯಾಕ್ಸಿಮಮ್ ತೆಗೆದುಬಿಟ್ಟಿರ್ತೀನಿ. ಇಲ್ಲಿ ಫಿಲ್ಟರ್ ಏನಿಲ್ಲ, ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ. ಇಲ್ಲಿ ಇದ್ರ ಮೇಲೆ ಬಕೆಟ್ ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಫ್ಲೋ ಸ್ವಲ್ಪ ಈಸಿಯಾಗಿ ಫ್ಲೋ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದೀನಿ ಇದನ್ನ. ಆಮೇಲೆ ಡ್ರಮ್ಗೆ ನೀರು ತುಂಬಿಸೋದಕ್ಕೆ ಇಲ್ಲೊಂದು 2 ಇಂಚದ ಒಂದು ಪೈಪ್ ಹಾಕೊಂಡಿದ್ದೀನಿ ಡ್ರಮ್ಗೆ ನೀರು ತುಂಬಿಸೋದಕ್ಕೆ. ಆಮೇಲೆ ಡ್ರಮ್ಮಲ್ಲಿ ಕೊನೆಯಲ್ಲಿ ಉಳಿಯೋ ಲಡ್ಡು ಕಸ ಎಲ್ಲಾನು ಈಚೆ ಬರೋದಕ್ಕೆ ಇಲ್ಲೊಂದು ಗೇಟ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಅಲ್ಲಿ. ನೋಡಿ, ಈಗ ಆಲ್ರೆಡಿ ಜೀವಾಮೃತ ಹೋಗ್ತಾ ಇದೆ. ಆಮೇಲೆ ನಾನು ಜೀವಾಮೃತನ ಬೇರೆ ಗಿಡದ ಬುಡಕ್ಕೆ ಮಾತ್ರ ಕೊಡೋದಿಲ್ಲ, ಇಡೀ ನಾನು ತೋಟಕ್ಕೆಲ್ಲ ಬಿಡಬೇಕು, ಆ ರೀತಿ ಮಾಡಿರ್ತೀನಿ. ನೋಡಿ, ಇಡೀ ತೋಟಕ್ಕೆ ಈ ರೀತಿ ಜೀವಾಮೃತ ಬೀಳ್ತಾ ಇದ್ರೆ ತೋಟ ಫುಲ್ ಗಮ್ ಅಂತ ಇರುತ್ತೆ. ಬರೀ ಸಗಣಿ ಗಂಜಲ ಅಂದ್ರೆ ಸಗಣಿ ಗಂಜಲದಲ್ಲ, ಜೀವಾಮೃತ ಫರ್ಮೆಂಟೇಶನ್ ಆದ್ಮೇಲೆ ಬರ್ತಾರ ಸ್ಮೆಲ್, ಅದು ತರ ಚೆನ್ನಾಗಿರುತ್ತೆ. ಇಲ್ಲ ಸೀಬೆ ಗಿಡ ಇದೆ. ಸೀಬೆ ಗಿಡದಲ್ಲಿ ಕಾಯಿ ದಪ್ಪ ಆಗಿದೆ, ಸೂಪರ್ ಆಗಿದೆ. ಇನ್ನೊಂದಿದೆ ಒಂದು ಸೀಬೆಕಾಯಿ. ನಾನು ಪ್ರತಿ ಬಾರಿನೂ ಜೀವಾಮೃತ ಎಳಿಸಬೇಕಾದ್ರೆ ಅದರ ಜೊತೆಯಲ್ಲಿ ಟ್ರೈಕೋಡರ್ಮಾ ಆಮೇಲೆ WDC ವೇಸ್ಟ್ ಡಿಕಂಪೋಸರ್ ಇವೆರಡು ಮಿಕ್ಸ್ ಮಾಡಿ ಕೊಡ್ತಾ ಇರ್ತೀನಿ. ನಾನು ನಮ್ಮ ಶೆಡ್ ಅಲ್ಲಿ 4 ಡ್ರಮ್ ಅಲ್ಲಿ ಟ್ರೈಕೋಡರ್ಮಾ, 4 ಡ್ರಮ್ ಅಲ್ಲಿ WDC ಯಾವಾಗ್ಲೂ ರೆಡಿ ಇರುತ್ತೆ. ಅದನ್ನ ಈ ಬಿಂದಿಗೆಯಲ್ಲಿ ತಗೊಂಡೋಗಿ ಆ ಜೀವಾಮೃತ ಜೊತೆಲೇನೆ ಮಿಕ್ಸ್ ಮಾಡಿ ಕೊಡ್ತಾ ಇರ್ತೀನಿ. ಇದರಿಂದ ಏನು ಉಪಯೋಗ ಅಂದ್ರೆ ಆ ಬೇರುಗಳಿಂದ ಬರುವಂತ ರೋಗನ ಅವಾಯ್ಡ್ ಮಾಡುತ್ತೆ. ಗಿಡ ಹೆಲ್ತಿ ಆಗಿರೋದಕ್ಕೆ ಆ ಬೇರುಗಳಿಂದ ಬರೋ ರೋಗನೆಲ್ಲಾನು ಇದು ಅವಾಯ್ಡ್ ಮಾಡುತ್ತೆ. ಇದು ಬೆಂಗಳೂರಿಂದ ನಮ್ಮ ಅಕ್ಕ ಬಾವ ಮಕ್ಕಳೆಲ್ಲಾನು ತೋಟ ನೋಡೋಣ ಅಂತ ಬಂದಿದ್ರು. ನಾನು ಈ ಬಿಂದಿಗೆಯಲ್ಲಿ ಎತ್ಕೊಂಡಾಗ ಉಯ್ತಾ ಇರೋದು ನೋಡಿ ಅವ್ರಿಗೊಂಥರ ದುಃಖ ಬಂದು, ಇಷ್ಟೆಲ್ಲ ಕಷ್ಟ ಪಡ್ತೀಯಲ್ಲ, ಒಂದು 1/2 HP ಮೋಟರ್ ಮಾಡ್ಕೊಂಡು ಇಲ್ಲಿಂದಾನೆ ಪಂಪ್ ಮಾಡಬಹುದಲ್ವಾ ಅಂದ್ರು. ಅಂದ್ರೆ ಶ್ರಮ ಯಾಕಷ್ಟೊಂದು ಕಷ್ಟ ಪಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ. ಇದನ್ನ ನಾವು ಕಷ್ಟ ಅಂತ ಮಾಡ್ತಾ ಇಲ್ಲ, ನಾವು ಇಷ್ಟಪಟ್ಟು ಮಾಡ್ತಾ ಇರಬೇಕಾದ್ರೆ ಅದು ಕಷ್ಟ ಅನ್ಸೋದಿಲ್ಲ ನಮಗೆ. ಎಲ್ಲಾನು ನಾವು ಈಸಿ ಮೆಥಡ್ ಅಲ್ಲೇ ಮಾಡ್ಕೊಂಡ್ಬಿಟ್ಟಾಗ ನಮ್ಗೂ ಒಂದು ವ್ಯಾಯಾಮ ಅಂತ ಬೇಕಲ್ವಾ. ನಾವು ತೋಟ ಮಾಡಿರೋ ಉದ್ದೇಶನೇ ನಾವು ಆಕ್ಟಿವ್ ಆಗಿರ್ಬೇಕು, ನಾವು ನೆಮ್ಮದಿಯಾಗಿರ್ಬೇಕು, ನಾವು ಹೆಲ್ತಿ ಆಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಾಗ ಇದೇನಂತ ರಿಸ್ಕ್ ಅನ್ಸಲಿಲ್ಲ ನನಗೆ. ಬಟ್ ಅದನ್ನ ಅವ್ರಿಗೆ ಹೇಳಿದಾಗ ಅವ್ರು ನಕ್ರು. ಅವರು ನಿಜವಾಗ್ಲೂ ನನ್ನ ಅನುಭವದ ಪ್ರಕಾರ ಜೀವಾಮೃತ ತುಂಬಾನೇ ಕೆಲಸ ಮಾಡುತ್ತೆ. ನೋಡಿ, ಅಡಿಕೆ ಎಲ್ಲಾನು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಆಕ್ಚುಲಿ ಇದು 2021 ಫೆಬ್ರವರಿ 6ನೇ ತಾರೀಕು ನಾನು ಗಿಡ ನೆಟ್ಟಿದ್ದು. ಅದೇ ನೀವೇ ಲೆಕ್ಕ ಹಾಕೊಬಹುದು. 2021 ಫೆಬ್ರವರಿ 6ನೇ ತಾರೀಕು ಅಂದ್ರೆ ಈಗ ಅದು ಎಷ್ಟು ವರ್ಷದ ಗಿಡ ಅಂತ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಖರ್ಚೇ ಇಲ್ದಿರ ನಾವು ಕೃಷಿ ಮಾಡ್ಬೇಕಂದ್ರೆ ಒಳ್ಳೆ ಮಾರ್ಗ ಬಂದು ಜೀವಾಮೃತ. ಏನು ಖರ್ಚಿರೋದಿಲ್ಲ. ಆಮೇಲೆ ಭೂಮಿ ತುಂಬಾ ಫಲವತ್ತಾಗಿರುತ್ತೆ. ಯಾರೇ ನಮ್ಮ ತೋಟಕ್ಕೆ ಬರಬೇಕಾದ್ರೂ ನಂದು ಮೆಸೆಂಜರ್ ಅಲ್ಲಿ ಮೆಸೇಜ್ ಹಾಕಿ ನಂದು ಲೊಕೇಶನ್ ಶೇರ್ ಮಾಡ್ತೀನಿ, ಬನ್ನಿ ತೋಟ ನೋಡಿ. ನಮ್ಮ ನಂಜನಗೂಡಿಗೆ ಬಂದ್ರೆ ಹಾಗೆ ದೇವಸ್ಥಾನನೂ ನೋಡ್ಕೊಂಡು ಹೋಗ್ಬೋದು, ನನ್ನ ತೋಟನ ನೋಡ್ಕೊಂಡು ಹೋಗ್ಬೋದು. ನೀವು ಬರ್ಬೇಕಾದ್ರೆ ನಿಮ್ಮ ಜೊತೆಲಿ ನಿಮ್ಮ ಫ್ರೆಂಡ್ಸ್ಗಳನ್ನ ಕರ್ಕೊಂಡ್ ಬನ್ನಿ. ಸಾವಯವ ಕೃಷಿಗೆ ನಾವು ಒತ್ತು ಕೊಟ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಭೂಮಿ ಫಲವತ್ತತೆನೂ ಉಳಿಯುತ್ತೆ, ಭೂಮಿಯಲ್ಲಿರೋ ಜೀವಾಣುಗಳು ಯಾವುದು ಸಾಯೋದಿಲ್ಲ. ಅಷ್ಟೇ ಅಲ್ಲ, ಖರ್ಚು 0, ಖರ್ಚೇ ಇಲ್ಲ, 0 ಖರ್ಚು. ಇದನ್ನೆಲ್ಲ ನಾವೆಲ್ಲ ಅಳವಡಿಸ್ಕೊಬೇಕು. ನೋಡಿ, ಈ ರೀತಿ ನಾವು ಜೀವಾಮೃತ ಕೊಡ್ತಾ ಇರೋದ್ರ ಪ್ರತಿಫಲ ಶಾರ್ಟ್ ಪೀರಿಯಡ್ ಅಲ್ಲಿ ಒಳ್ಳೆ ಅಡಿಕೆ ಹೊಂಬಾಳೆನೂ ಬಂದಿದೆ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಗಿಡಗಳು ಆರೋಗ್ಯವಾಗಿರ್ತವೆ. ನೋಡಿ, ತೆಂಗು ಇದು 4 ವರ್ಷದ ತೆಂಗು. ಇದೆಲ್ಲ ಹೈಬ್ರಿಡ್ ಅಲ್ಲ, ಇದೆಲ್ಲ ತಿಪ್ಟೂರು ನಾಟಿ ತಳಿ. ಇದು ನೋಡಿ ಎಷ್ಟು ಕೆಳಗಡೆ ಬಂದಿದೆ. ಅಂದ್ರೆ ಮೇಯ್ನು WDC ವೇಸ್ಟ್ ಡಿಕಂಪೋಸರು, ಟ್ರೈಕೋಡರ್ಮಾ, ಆಮೇಲೆ ಜೀವಾಮೃತ, ಇವುಗಳ ಎಫೆಕ್ಟ್. ಬರೀ ಅದೊಂದೇ ಗಿಡ ಅಲ್ಲ. ನೋಡಿ, ಇಲ್ಲಿ ನೋಡಿ ತೆಂಗು.
ಒಂದು ಗಿಡ ಅಲ್ಲ ನೋಡಿ, ಈ ಬುಡ ನೋಡಿ, ಮೇಲ್ಗಡೆ ಕಾಯಿ ನೋಡಿ, ನೆಕ್ಸ್ಟ್ ಈ ಬುಡ ನೋಡಿ, ಮೇಲೆ ಕಾಯಿ ನೋಡಿ, ನೆಕ್ಸ್ಟ್ ಈ ಬುಡ ನೋಡಿ. ಇವೆಲ್ಲನೂ ಈಗ 4.5 ವರ್ಷ ತೆಂಗಿನ ಗಿಡಗಳಿಗೆ. ಕಿತ್ತೂರು ನಾಟಿ ತಳಿ. ಇಲ್ಲಿ ಕಾಯಿ ನೋಡಿ, ಅದೇ ರೀತಿ ಈ ಬುಡ ನೋಡಿ, ಈ ಬುಡ ನೋಡಿ. ಒಂದು ಬುಡ ಅಂತಲ್ಲ, ಪ್ರತಿಯೊಂದನ್ನು ತುಂಬಾನೇ ಚೆನ್ನಾಗಿ ಬಂದಿದೆ. ಒಳ್ಳೆ ಬುಡ ಸಖತ್ ದಪ್ಪ ಬಂದಿರುತ್ತೆ, ತುಂಬಾ ಫಲ ಕಚ್ಚುತ್ತೆ. ಜೀವಾಮೃತದ ಎಫೆಕ್ಟಿವ್ ಅಲ್ಲ ನಾನು. ಜೀವಾಮೃತ, WDC ಆಮೇಲೆ ಟ್ರೈಕೋಡರ್ಮಾ, ಈ 3 ಕಾಂಬಿನೇಷನ್ ಪ್ರತಿ 15 ದಿನಕ್ಕೊಮ್ಮೆ ನಾವು ತೋಟ ಕೊಡ್ತಾ ಇದ್ರೆ ಯಾವ ಗೊಬ್ಬರನೂ ಬೇಕಾಗಿಲ್ಲ, ಗಿಡಗಳು ಆರೋಗ್ಯವಾಗಿರ್ತವೆ. ಮುಖ್ಯವಾಗಿ ನಮಗೆ ರೋಗ ಇಲ್ಲ. ಪ್ರತಿ ಗಿಡದ್ದು ಇದೊಂದೇ ಅಲ್ಲ, ಪ್ರತಿ ತೆಂಗಿನ ಮರನೂ ಹಾಗೆ ಇದೆ. ನೋಡಬಹುದು, ಇಲ್ಲಿ ಎಲ್ಲಾ ಬುಡಗಳು ಇದೆ, ಎಲ್ಲಾ ಬುಡನೂ ಸಕ ದಪ್ಪ ಇದೆ. ಆಮೇಲೆ ಅಡಿಕೆಯನ್ನು ಕಡಿಮೆ ಇಲ್ಲ, ಅಡಿಕೆನೂ ತುಂಬಾ ಚೆನ್ನಾಗಿ ಬಂದಿದೆ. ತೆಂಗಿನ ಮರಕ್ಕೆ 4.5 ವರ್ಷ, ಅಡಿಕೆ ಗಿಡಕ್ಕೆ 3.5 ವರ್ಷ. ಮೇನ್ ಜೀವಾಮೃತದಲ್ಲಿ ಏನಂದ್ರೆ ನಮಗೆ ಖರ್ಚು ಕಡಿಮೆ, ಏನು ಖರ್ಚೇ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೆ ಮುಖ್ಯವಾಗಿ ಸಾವಯವ ಕೃಷಿಗೆ ನಾವು ಒತ್ತು ಕೊಟ್ರೆ ಗಿಡಗಳು ಆರೋಗ್ಯವಾಗಿರ್ತವೆ, ಆಮೇಲೆ ತುಂಬಾ ಇಳುವರಿ ಚೆನ್ನಾಗಿರುತ್ತೆ, ಗಿಡ ಆರೋಗ್ಯವಾಗಿರುತ್ತೆ. ರೈತನಿಗೆ ನಷ್ಟ ಅನ್ನೋದು ಇರೋದೇ ಇಲ್ಲ. ಏನ್ ತೋಟದಲ್ಲಿ ಕಳೆ ಬೆಳಿಬಹುದು ಅಷ್ಟೇನೆ, ಬಟ್ ಗಿಡಗಳ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಈ ದೀರ್ಘಾವಧಿ ಬೆಳೆಗೆ ನನ್ನ ಪ್ರಕಾರ ಕಳೆ ಏನು ತೊಂದರೆ ಮಾಡೋದಿಲ್ಲ.